ಇನ್ನು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟ ಜೋರಾಗಿದೆ. ಬಸವನ ಬಾಗೇವಾಡಿಯಲ್ಲಿ ಭಾರಿ ಮಳೆಗೆ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂತಹ ಘಟನೆ ಆಗಿದೆ. ಮಳೆ ನೀರು 20ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದೆ. ಈ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳು ನೀರು ಪಾಲಾಗಿದೆ. ಲಕ್ಷ್ಮೀನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ಮನೆಗಳು ಜಲಾವೃತ ಆಗಿ ಹೋಗಿದೆ. ಇನ್ನು ಮನೆಗೆ ನೀರು ನುಗ್ಗಿರೋದಕ್ಕೆ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿದೆ ಅಂತ ಹೇಳಿ ಮನೆಯಲ್ಲಿದ್ದಂತಹ ಮಹಿಳೆಯರು ಕಣ್ಣೀರಿಟ್ಟು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ವಿಜಯಪುರದ ದೃಶ್ಯಗಳು. ಮಳೆ ನೀರು ರಸ್ತೆಯಲ್ಲಿ ಯಾವ ಪ್ರಮಾಣದಲ್ಲಿ ನಿಂತ್ಕೊಂಡಿದೆ ಅನ್ನೋದನ್ನು ಗಮನಿಸಬಹುದು. ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿರುವಂತಹ ಹಿನ್ನೆಲೆಯಲ್ಲಿ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂತಹ ಘಟನೆ ಆಗಿದೆ. ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಕೂಡ ನೀರು ಪಾಲಾಗಿದೆ. ದವಸ ಧಾನ್ಯಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಹೀಗಾಗಿ ಅಲ್ಲಿ ವಾಸ ಆಗಿರುವಂತಹ ಜನರು ಕಣ್ಣೀರಿಡ್ತಾ ಇದ್ದಾರೆ. ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಭಾರೀ ಪ್ರಮಾಣದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಇದು. ವಿಜಯಪುರದ ಬಸವನ ಬಾಗೇವಾಡಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಸಿಕ್ಕಾಕೊಂಡಿರುವಂತಹ ವಯಸ್ಸಾದವರನ್ನ, ಮಕ್ಕಳನ್ನ ರಕ್ಷಣೆ ಮಾಡುವಂತಹ ಕೆಲಸಗಳನ್ನು ಕೂಡ ಸ್ಥಳೀಯರು ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ವೃದ್ಧರೊಬ್ಬರು ಮನೆಯಲ್ಲಿ ಸಿಕ್ಕಾಕೊಂಡಿದ್ರು. ಮನೆಗೆ ಮಳೆ ನೀರು ನುಗ್ಗಿ ಅಪಾಯದಲ್ಲಿದ್ದರು. ಅವರನ್ನ ಸ್ಥಳೀಯರು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರತಿ ಸರಿ ಹಿಂಗೆ ಆಗ್ತದ್ರಿ. ಇದೇ ತರ ನಾವು ಬೋರ್ಡ್ರಿ ಕಡೆ ಕೇರ್ ಮಾಡಲ್ಲ. ಒಂದ್ ಮುನ್ಸಿಪಾಲಿಟಿ ಇದು ಕೇರ್ ಮಾಡಲ್ಲ. ಒಂದ್ ಗಟ್ರ ಬೆಳಕ್ ಬರಲ್ಲ. ಗಟ್ರ ಬಿದ್ದೆ ಒಂದ್ ತಿಂಗಳಾಯ್ತು. ಗಟ್ರ ಬಿದ್ದಿಂದ ನಮ್ ಮನೆ ಒಳಗೆ ನೀರ್ ಹಾಕೊಂಡವನು ಬೋರ್ಡ್ರದೀವಿ. ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತಿಲ್ಲ. ನಮ್ದೆಲ್ಲ ಲಾಸ್ ಆಗೈತಿ. ನಮ್ಮ ಮನೆಯೆಲ್ಲ ಹರ್ಕೊಂಡೋಗ್ಯಾವ. ಏನ್ ಮಾಡ್ತೀರಿ ಏನಿಲ್ಲ ಗೊತ್ತಿಲ್ಲ ನಮಗೆ. ನಾವು ಸಣ್ಣ ದೊಡ್ಡ ಮಕ್ಕಳದಾವ್. ಏನ್ ಮಾಡ್ತೀವಿ ನಮಗ್ ಗೊತ್ತಿಲ್ರಿ. ಪ್ರತಿ ಸರಿ ಹಿಂಗೆ ಆಗ್ತದ್ರಿ. ಇದೇ ತರ ನಾವು ಬೋರ್ಡ್ರಿ ಕಡೆ ಕೇರ್ ಮಾಡಲ್ಲ. ಒಂದ್ ಮುನ್ಸಿಪಾಲಿಟಿ ಇದು ಕೇರ್ ಮಾಡಲ್ಲ. ಒಂದ್ ಗಟ್ರ ಬೆಳಕ್ ಬರಲ್ಲ. ಗಟ್ರ ಬಿದ್ದೆ ಒಂದ್ ತಿಂಗಳಾಯ್ತು. ಗಟ್ರ ಬಿದ್ದಿಂದ ನಮ್ ಮನೆ ಒಳಗೆ ನೀರ್ ಹಾಕೊಂಡವನು ಬೋರ್ಡ್ರದೀವಿ. ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತಿಲ್ಲ. ನಮ್ದೆಲ್ಲ ಲಾಸ್ ಆಗೈತಿ. ನಮ್ಮ ಮನೆಯೆಲ್ಲ ಹರ್ಕೊಂಡೋಗ್ಯಾವ. ಏನ್ ಮಾಡ್ತೀರಿ ಏನಿಲ್ಲ ಗೊತ್ತಿಲ್ಲ ನಮಗೆ. ನಾವು ಸಣ್ಣ ದೊಡ್ಡ ಮಕ್ಕಳದಾವ್. ಏನ್ ಮಾಡ್ತೀವಿ ನಮಗ್ ಗೊತ್ತಿಲ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.